ಇದು ಕೃಷಿ ಮೇಳ ಪಾರ್ಟ್ 2. ಪಾರ್ಟ್ 1 ವಿಡಿಯೋದಲ್ಲಿ ಹಾಕಿದೆ ಡ್ರೋನ್ ಕ್ಯಾಮ್ರಾ ಅಂತ ಹೇಳಿ. ಇದು 10 ನಿಮಿಷಕ್ಕೆ 1 ಎಕರೆನ ಸ್ಪ್ರೇ ಮಾಡಿ ಮುಗಿಸುತ್ತಂತೆ. ಕಾಲ ಹೆಂಗೆ ಬದಲಾಗೈತೆ ನೋಡಿ ಅಲ್ವಾ. ಆದರೂ ಎಕ್ಸ್ಪೆನ್ಸಿವೇ, ಬಟ್ ಆದರೂ ಈ ಥರ ಬೇಗ ಮುಗಿಸೋ ಟೆಕ್ನಾಲಜಿ ಎಲ್ಲ ಕಂಡುಹಿಡ್ದವ್ರೆ. ಆಮೇಲೆ ಹಂಗೆ ನೋಡ್ಕೊಂಡು ಬಂದ್ವಿ. ಅಂದರೆ ನನಗೆ ಅನ್ನಿಸ್ತಾ ಇತ್ತು ಫಸ್ಟ್ ನಾನು ಸ್ಟಾಲ್ ಕಡೆ ಹೋಗಬೇಕಿತ್ತು, ಆಮೇಲೆ ಈ ಕಡೆ ಬರಬೇಕಿತ್ತು ಅಂತ. ಯಾಕೆಂದರೆ ಲಾಸ್ಟ್ ಡೇ ಆಗಿದ್ದರಿಂದ ನನಗೆ ಫುಲ್ ಕಂಪ್ಲೀಟಾಗಿ ಕವರ್ ಮಾಡೋಕ್ಕಾಗಿಲ್ಲ. ಸ್ಟಾಲ್ಸು ಮುಕ್ಕಾಲು ಭಾಗನೇ ನೋಡೋಕ್ಕಾಗಿದ್ದು, ಕಾಲು ಭಾಗ ನೋಡೋಕ್ಕಾಗಿಲ್ಲ. ಅಂದರೆ ಎಲ್ಲ ಪರ್ಚೇಸ್ ಮಾಡ್ಬೋದಿತ್ತು. ನಾನು ಕೃಷಿ ಮೇಳದಲ್ಲಿ ಬೀಟ್ರೋಟ್ ಸೀಡ್ಸ್ ತೊಗೊಂಡೆ. ನೀವೇನು ತೊಗೊಂಡ್ರಿ ಕೃಷಿ ಮೇಳದಲ್ಲಿ ಅಂತ ಮರೀದೆ ಕಮೆಂಟ್ ಮಾಡಿ. ಎಲ್ಲ ಥರ ತರಕಾರಿನೂ ಬೆಳೆದಿದ್ರು. ಬ್ರೋಕಲಿ, ಹೂಕೋಸು ಎಲ್ಲ. ಬ್ರೋಕಲಿ ಗಿಡ ನಾನು ನೋಡಿರಲಿಲ್ಲ, ಸೊ ಇಲ್ಲೇ ನೋಡಿದ್ದು ಬ್ರೋಕಲಿ ಫಸ್ಟು. ಆಮೇಲೆ ನೋಡ್ಕೊಂಡು ಹೂ ಕಡೆ ಬಂದ್ವಿ. ಹೂವೆಲ್ಲ ನೋಡ್ತಾ ಇದ್ವಿ. ಇದ್ರಲ್ಲಿ ನಾನು 3 ಹೂ ಕಿತ್ಕೊಬಂದೆ. ಅಂದರೆ ನಾವು ಹಾಕಿ ನೋಡೋದ ಬರುತ್ತಾ ಅಂತ. ಆಮೇಲೆ ಫಿಶ್ ಎಲ್ಲ ಪಾಂಡೊಳಗೆ ಹಾಕಿದ್ರು, ಅದರಲ್ಲೊಂದು ಫಿಶ್ ಎಗ್ರೋಗಿತ್ತು. ಇಲ್ಲೇ ನನಗೆ ಮೋಸ ನಡೆದಿದ್ದು ಏನಂತ ಹೇಳ್ತೀನಿ ನೋಡಿ. ಊಟಕ್ಕೆ 30 ರೂಪಾಯಿ ಬರುತ್ತೆ. ಬಟ್ ನಾನು ವೀಡಿಯೋದಲ್ಲಿ ನೋಡಿದ್ದೆ ಮುದ್ದೆ ಹಾಕ್ತಾಯಿದ್ರು, ನಾವು ಊಟಕ್ಕೆ ಕೂತಾಗ ಬಾತ್ ಹಾಕ್ತವ್ರೆ. ನನಗೆ ಶಾಕು. ನಾನು ಕೇಳಿದೆ ಯಾಕೆ ಮುದ್ದೆ ಬರೀ ಊಟ ಹಾಕ್ತಾ ಇದ್ದಾರಲ್ಲ ಅಂತ. ಆವಾಗ ನನ್ನ ಪಕ್ಕದಲ್ಲಿ ಇದ್ದವ್ರು ಕೇಳಿದ್ರು ಯಾಕೆ ಮುದ್ದೆ ಹಾಕ್ತಾಯಿಲ್ಲ, ಇವರು ಮುದ್ದೆ ತಿನ್ನೋಕೆ ಹುಣಸೂರಿಂದ ಬಂದವ್ರೆ ಅಂತ ಹೇಳಿ. ಅದಕ್ಕೆ ಇಲ್ಲ, 2 ದಿನದಿಂದ ಮುದ್ದೆ ಕಟ್ಟಿ ಕೈ ನೋವು ಬಂದೈತೆ, ನೀವು ಮುದ್ದೆ ಬೇಕು ಅಂದರೆ ನೆನ್ನೆನೇ ಬರಬೇಕಿತ್ತು ಅಂತ ಹೇಳ್ತಾಯಿದ್ರು. ಆದರೂ ಊಟ ವರ್ತೆ. ಬಾತ್ ಮತ್ತು ಮೊಸರನ್ನ, ಅನ್ನ ಸಾಂಬಾರು, ಆಮೇಲೆ ಇದು ಪಾಯಸ ಎಲ್ಲ ಹಾಕಿದ್ರು, ಚೆನ್ನಾಗೇ ಇತ್ತು. ಮತ್ತು ಕುರಿಗಳು, ಈ ಬನ್ನೂರು ಕುರಿ ಅಂತಾರಲ್ಲ, ಅದಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರ್ತದೆ. ಕುಳ್ಳಕ್ಕೆ ಕ್ಯೂಟಾಗಿರ್ತದೆ. 25,000 ರೂಪಾಯಿ ಅಂತೆ. ಆಮೇಲೆ ಇಲ್ಲಿ ನನ್ನ ತುಂಬ ಜನ ಗುರ್ತು ಮಾಡಿ ಮಾತಾಡಿಸ್ತಾ ಇದ್ರು. ನನಗಂತೂ ಫುಲ್ ಖುಷಿ ಆಯಿತು. ಮತ್ತು ಕಮೆಂಟ್ಸು ಹಾಕೋರೆ, ಮೆಸೇಜ್ DM ಮಾಡೋರೆ, ಮೇಡಮ್ ನಿಮ್ಮನ್ನು ನೋಡಿದ್ವಿ, ತುಂಬ ಖುಷಿ ಆಯಿತು, ಕೃಷಿ ಮೇಳದಲ್ಲಿ ನೋಡಿದ್ವಿ ಅಂತ. ನನಗೂ ನಿಮಗಿಂತ ಹೆಚ್ಚು ಖುಷಿ ಆಯಿತು, ನನ್ನ ಅಷ್ಟು ಜನ ಗುರ್ತು ಮಾಡಿ ಮಾತಾಡಿಸಿದ್ದು. ಅದು ತುಂಬ ಎಮೋಷನಾಗಿ ಫೀಲ್ ಆಗ್ತಾಯಿತ್ತು. ಮತ್ತು ಈ ಹಸು ಕುಳ್ಳಕ್ಕೆ ಚೆನ್ನಾಗಿತ್ತು. ಜೊತೆ 6 ಲಕ್ಷ ಏನೋ ಹೇಳ್ತಾಯಿದ್ರು. ಆಮೇಲೆ ಎಲ್ಲ ನೋಡಿಕೊಂಡು ನೈಟ್ ಊಟಕ್ಕೆ ಹೋಟೆಲ್ಗೆ ಹೋದ್ವಿ. ನೈಟ್ ಊಟನ ಮುಗಿಸಿ ಆ ಡೇನ ಕಂಪ್ಲೀಟ್ ಮಾಡಿದ್ವಿ.